ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರ ಸಂಸೇವ್ಯಂ ತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಾಕ್ಯ ವಿಜಯೇಂದ್ರ ಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, 27ನೇ ತಾರೀಕು ಡಿಸೆಂಬರ್ ಮಾಸ ಶುಕ್ರವಾರದಂದು ಕಾಂಚಿ ಪರಮಾಚಾರ್ಯ ಸ್ವಾಮೀಜಿಯವರ ಪುಣ್ಯ ಆರಾಧನೆ ಕಾಂಚೀಪುರಂನಲ್ಲಿ 70ನೇ ಪೀಠಾಧಿಪತಿಗಳ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನೆರವೇರಲಿದೆ. ಅದರ ಅಂಗವಾಗಿ ಮಹಾಸ್ವಾಮಿಗಳ ಕುರಿತಾದ ಕೆಲವು ಮಹಿಮೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಇದು ನಡೆದ ಘಟನೆ 1930. ಪಾಲ್ ಬ್ರೆಂಟನ್ ಅನ್ನುವರು ಆಂಗ್ಲ ದೇಶದ ಪತ್ರಿಕಾ ರಚಯಿತ. ಇವರು ಆಗಾಗ ಭಾರತಕ್ಕೆ ಭೇಟಿ ನೀಡುತ್ತಾ ತಮ್ಮ ಭೇಟಿಯಲ್ಲಿ ಅನೇಕ ಸನ್ಯಾಸಿಗಳನ್ನು, ಯತೀಶ್ವರರನ್ನು, ಮಾಂತ್ರಿಕರನ್ನು ಕಂಡು ಬೆರಗಾಗಿ ಇವು ಯಾರೂ ನನಗೆ ನನ್ನ ಆಧ್ಯಾತ್ಮಿಕ ಬೆಳಕಿಗೆ ಅನ್ವೇಷಣೆಯಲ್ಲಿ ಸರಿಹೊಂದುವುದಿಲ್ಲ ನಿರುತ್ಸಾಹವನ್ನು ಪಟ್ಟು ತಿರುಗಿ ಹೋಗುತ್ತಿದ್ದ. ಹೀಗೆ ಒಂದಾನೊಂದು ಸಮಯದಲ್ಲಿ ಮತ್ತೆ ಭಾರತಕ್ಕೆ ಜಿಜ್ಞಾಸದಿಂದ ಬಂದಿರತಕ್ಕಂಥ ಪಾಲ್ ಬ್ರೆಂಟನ್ಗೆ ಅವರು ಚೆನ್ನೈನಲ್ಲಿ ತಂಗಿರುತ್ತಾರೆ. ಅವರ ಮಿತ್ರರೊಬ್ಬರು ಅವರು ಹೇಳ್ತಾರೆ, ಕಾಂಚಿ ಪರಮಾಚಾರ್ಯ ಸ್ವಾಮಿಗಳನ್ನು ನೀನು ದರ್ಶನವನ್ನು ಮಾಡು, ಇನ್ನು ಇಷ್ಟಾರ್ಥ ನೆರವೇರುತ್ತೆ ಅಂತ. ಆಗ ಮಹಾಸ್ವಾಮಿಗಳವರು ಚೆಂಗಲ್ಪಟ್ಟು ಗ್ರಾಮ, ಅಂದರೆ ಚೆನ್ನೈಗೆ ಬಹಳ ಸಮೀಪದಲ್ಲಿರ್ತಾರೆ, ವಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪಾಲ್ ಬ್ರೆಂಟನ್ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಶಿಷ್ಯರು ಹೇಳ್ತಾರೆ, ಯಾರೋ ಪಾಶ್ಚಿಮಾತ್ಯರು ಬಂದಿದ್ದಾರೆ ಅಂತ. ಪಾಲ್ ಬ್ರೆಂಟನ್ ಮೊಟ್ಟ ಮೊದಲನೇ ಪಾಶ್ಚಿಮಾತ್ಯನು ಶ್ರೀಗಳ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಆಗ್ತಾನೆ ಶ್ರೀಗಳು ಹೊಸದಾಗಿ ಪೀಠಕ್ಕೆ ಬಂದಿದ್ದರು. ಆಗ ಪಾಲ್ ಬ್ರೆಂಟನ್ ಅವರು ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಒಬ್ಬ ದುಭಾಷೆಯ ಮೂಲಕ ಆಂಗ್ಲ ಭಾಷೆಯೊಳಗೆ ಅವರ ಜೊತೆ ಅನೇಕ ವಿಷಯಗಳನ್ನು ಚರ್ಚೆಯನ್ನು ಮಾಡ್ತಾನೆ. ಅವರ ಮುಖ ದರ್ಶನವನ್ನು ಮಾಡಿದ ನಂತರ ಅವನಿಗೆ ಮಹಾನ್ ತೇಜಸ್ವಿ ಪುರುಷರಾಗಿದ್ದಾರೆ ಇವರಲ್ಲಿ ನಾನು ಪೋಪ್ ಜಾನ್ ಪಾಲ್ನ ಕಾಣ್ತಾ ಇದ್ದೀನಿ ಅಂತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಆಗ ಸ್ವಾಮಿಗಳಿಗೆ ಅತ್ಯಂತ ವಿನಮ್ರಪೂರ್ವಕವಾಗಿ, ನನಗೆ ಪೂರ್ವಜನ್ಮ ಸಕ್ರದಿಂದ ತಾವು ಲಭ್ಯವಾಗಿದ್ದೀರಾ, ನನಗೆ ಆಧ್ಯಾತ್ಮದ ಬಹಳಷ್ಟು ಜಿಜ್ಞಾಸೆ ಇದೆ, ನನ್ನನ್ನು ಹೇಗಾದರೂ ಮಾಡಿ ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರವನ್ನು ಮಾಡಿ ನನಗೆ ಜ್ಞಾನ ಭಿಕ್ಷೆಯನ್ನು ನೀಡಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆಗ ಶ್ರೀಗಳು ಮಂದಹಾಸವನ್ನು ಬೀರಿ ಹೇಳ್ತಾರೆ, ನಮ್ಮ ಕಾಂಚಿ ಕಾಮಕೋಟಿ ಪೀಠದ ಸಂಪ್ರದಾಯದಲ್ಲಿ, ಮಠದ ಸಂಪ್ರದಾಯದಲ್ಲಿ ಆ ರೀತಿ ಶಿಷ್ಯರಾಗಿ ಸ್ವೀಕಾರ ಮಾಡಲು ಅನುಕೂಲವಿಲ್ಲ. ನೀನು ನಿನ್ನ ಬೈಕಿ ಈಡೇರಬೇಕಾದರೆ ಅತ್ಯಂತ ಪವಿತ್ರವಾದ ಅರುಣಾಚಲ ಕ್ಷೇತ್ರದೊಳಗಿರ್ತಕ್ಕಂತಹ ತಪಸ್ವಿಯಾದ ಶ್ರೀ ರಮಣ ಮಹರ್ಷಿ ನೀನು ಕಾಣುವಂಥ ಮಾರ್ಗನಿರ್ದೇಶನ ಮಾಡ್ತಾರೆ. ನಂತರ ಅವರಿಂದ ಬೀಳ್ಕೊಂಡಿರತಕ್ಕಂತಹ ಪಾಲ್ ಬ್ರೆಂಟನ್ ತನ್ನ ವಸತಿ ಗೃಹಕ್ಕೆ ಬಂದು ಅಂದಿನ ವಿಷಯಗಳೆಲ್ಲ ಮೆಲುಕು ಹಾಕ್ತಾ ಮಲ್ಕೊಳ್ತಾನೆ. ಆದರೆ ಅವರಿಗೆ ನಿದ್ರೆ ಬಂದಿಲ್ಲ. ಸುಮಾರು ಅರ್ಧರಾತ್ರಿ ಸಮಯದಲ್ಲಿ ಒಂದು ತೇಜಸ್ಸು ತೇಜಸ್ ಅವರ ರೂಮ್ನಲ್ಲಿ ಕಾಣುತ್ತೆ. ಆಶ್ಚರ್ಯಭರತನಾಗಿ ನೋಡ್ತಾನೆ. ಅವರ ಎದುರುಗಡೆ ಸಾಕ್ಷಾತ್ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು ದರ್ಶನವನ್ನು ನೀಡಿ ಮತ್ತೆ ಹೇಳ್ತಾರೆ, ನೀನು ನಿನ್ನ ದೇಶಕ್ಕೆ ಹಿಂದಿರುಗುವುದು ಮುಂಚಿತವಾಗಿ ತಪ್ಪದೆ ನಾಳೆಯೇ ರಮಣರನ್ನು ಕಾಣಬೇಕು ಅಂತ ಹೇಳಿ ದರ್ಶನವನ್ನು ನೀಡಿ ಮುಗುಳ್ನಗೆಯಿಂದ ಅದೃಶ್ಯವಾಗ್ತಾರೆ.
ಈ ಎಲ್ಲ ವಿಷಯಗಳನ್ನು ಪಾಲ್ ಬ್ರೆಂಟನ್ ತಾನು ಬರೆದಿರ್ತಕ್ಕಂತಹ ಇನ್ ಸರ್ಚ್ ಆಫ್ ಸೀಕ್ರೆಟ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಂತರ ಶ್ರೀಗಳವರ ಮಾರ್ಗದರ್ಶನದಂತೆ ಅರುಣಾಚಲಕ್ಕೆ ತೆರಳಿ ಮಹಾತಪಸ್ವಿಯಾದ ರಮಣ ಮಹರ್ಷಿಗಳನ್ನು ದರ್ಶನ ಮಾಡಿ ಅವರ ಮೂಲಕವಾಗಿ ಆಧ್ಯಾತ್ಮಿಕದ ವಿಕಾಸವನ್ನು ಹೊಂದಿ ಧನ್ಯನಾಗ್ತಾನೆ. ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು ತನ್ನಲ್ಲಿ ಬರ್ತಾ ಇರತಕ್ಕಂತಹ ಅನೇಕರಾದ ಜಿಜ್ಞಾಸರಿಗೆ, ಮುಮುಕ್ಷುಗಳಿಗೆ ದಾರಿಯನ್ನು ತೋರಿಸತಕ್ಕಂಥ ಮಹಾಪುರುಷನು ಪರಹಂಸ ಪರಿವ್ರಾಜಕಾಚಾರ್ಯರು. ಅವರು ಅನೇಕ ಭಕ್ತರ ದುಃಖಗಳನ್ನು, ಪರಿತಾಪಗಳನ್ನು ದೂರವನ್ನು ಮಾಡಿರತಕ್ಕಂಥ ಮಹಾಪುರುಷನು. ಮತ್ತೊಂದು ಮಹಿಮೆಯನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಇದು ಕಾಂಚೀಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯ. ಇದು ಕಾಂಚಿಯೊಳಗೆ ಪಾಂಡವದೂತ ಪೆರುಮಾಳ್ ಅನ್ನುವಂಥ ಒಂದು ದೇವಸ್ಥಾನವಿದೆ. ವಿಶಿಷ್ಟಾದ್ವೈತ ಧರ್ಮದ ಪ್ರತಿಪಾದಕರಾದ ಭಗವನ್ ರಾಮಾನುಜಾಚಾರ್ಯರು ಈ ದೇವಸ್ಥಾನಕ್ಕೆ ತಿರುಮಲ ಅನ್ನುವಂಥ ವಂಶದವರನ್ನು ಪರಂಪರಾನುಗತವಾಗಿ ಅರ್ಚಕರನ್ನಾಗಿ ನೇಮವನ್ನು ಮಾಡಿದ್ದಾರೆ. ಅದರ ಪರಂಪರೆಯಲ್ಲಿ ಬಂದಿರುವಂಥವರು ಶ್ರೀಯುತ ತಿರುಮಲ ವೀರರಾಘವಾಚಾರ್ಯ, ಸಹೃದಯರಾದ TVR ಚಾರಿ. ಇವರನ್ನು ನಾನು ಬಹಳ ಆತ್ಮೀಯ ಸ್ನೇಹಿತನಾಗಿದ್ದೇನೆ. ಇವರು ನನ್ನ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಗಳವರ ಅನುಭವವನ್ನು ನಾನೀಗ ವ್ಯಕ್ತಪಡಿಸ್ತಾ ಇದ್ದೇನೆ. TVR ಚಾರವರು ಆಲ್ ಇಂಡಿಯಾ ರೇಡಿಯೋದೊಳಗೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ ಭಾರತ ಪ್ರಭುತ್ವವು ಕುಟುಂಬ ನಿಯಂತ್ರಣಕ್ಕಾಗಿ ಒಂದು ಪಥಕವನ್ನು, ಒಂದು ಪ್ಲ್ಯಾನ್ ಪ್ರವೇಶ ಮಾಡಿದರು. ಅದರ ಅಂಗವಾಗಿ 2 ಮಕ್ಕಳಿದ್ದವರಿಗೆ ಸಂಬಳದಲ್ಲಿ ಬಡ್ತಿ ಮತ್ತು ಪ್ರಮೋಷನ್ ಸಹಿತ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ TVR ಚಾರಿಯವರು ತನ್ನ ಪತ್ನಿ ಜೊತೆಗೆ ಈ ವಿಷಯವನ್ನು ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನಾನೀಗ ಗರ್ಭವತಿ ಇದ್ದೀನಿ ಅಂತ. ಆವಾಗ ಅವ್ರು ಹೇಳ್ತಾರೆ, ಪರವಾಗಿಲ್ಲ, ನಾನು ಅನೇಕ ಔಷಧಗಳು ಕೊಡ್ತೇನೆ, ಅದರಿಂದ ಮಗು ಜನಿಸುವುದಿಲ್ಲ ಅಂತ ಹೇಳ್ತಾನೆ. ಆದರೆ ದೈವ ವಿಧಿ ಮತ್ತೊಂದಿದೆ, ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಅಂತ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಅದು ಫಲಿಸಲಿಲ್ಲ. ಮತ್ತು ಮೇಲಾಗಿ ದುಷ್ಫಲಿತವಾಗಿ ಆಕೆಯು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಜನನವಾದ ಆ ಮಗು ಹುಟ್ಟುತ್ತಲೇ ಮೂಕಿಯಾಗಿತ್ತು. ಆವಾಗ ಬಹಳ ಪಶ್ಚಾತ್ತಾಪ ಪಡ್ತಾನೆ TVR ಚಾರಿಯವರು. ಆವಾಗ ತನ್ನ ಕುಟುಂಬದ ಈ ಪರಿಸ್ಥಿತಿಯನ್ನು ನೋಡಿ ಬಂಧು ಬಳಗ ಹೇಳ್ತಾ ಇರ್ತಾರೆ, ಇಂಥ ಉತ್ತಮವಾದ ವಂಶದಲ್ಲಿ ಹೀಗೆ ಇಂಥ ಒಂದು ಮೂಕಿಯಾದ ಮಗು ಹುಟ್ಟಿದೆ ಅಂದರೆ ಇವರು ಯಾವ ಪಾಪವನ್ನು ಮಾಡಿದಾರೋ ಅಂತ ಆಡಿಕೊಳ್ತಾ ಇರ್ತಾರೆ. ಬಹಳ ನೊಂದ್ಕೊಳ್ತಾರೆ ಮಾತಾಪಿತೃಗಳು. ಒಮ್ಮೆ TVR ಚಾರಿಯವರ ಪತ್ನಿ ಹೇಳ್ತಾಳೆ, ನಿಮಗೆ ಕಾಂಚಿ ಮಹಾಸ್ವಾಮಿಗಳವರ ಬಗ್ಗೆ ಅನೇಕವಾದ ಮಹಿಮೆಗಳನ್ನು ನಾವು ಕೇಳಿದ್ದೇವೆ, ಅವ್ರ ಕಡೆ ಹೋಗಿ ನಮ್ಮ ದೀನ ಸ್ಥಿತಿಯನ್ನು ಹೇಳ್ಕೊಳ್ಬೇಕು ಅಂತ ತನ್ನ ಪತಿಯನ್ನು ಪುರಮಾಯಿಸ್ತಾಳೆ. ಆಗ ಸರಿ, ನಮ್ಮ ಪ್ರಾರಬ್ಧಕ್ಕೆ ಅವರಾದರೂ ಏನು ಮಾಡಿತು, ಆದರೆ ಪ್ರಯತ್ನವನ್ನು ಮಾಡೋಣ ಅಂಥೇಳಿ TVR ಚಾರಿಯವರು ಕಾಂಚೀಪುರದಲ್ಲಿರತಕ್ಕಂಥ ಶಂಕರ ಮಠಕ್ಕೆ ಧಾವಿಸಿ ಬಂದು ಅನೇಕ ವಿಷಯಗಳನ್ನು ಮಾತನಾಡ್ತಾ ತನಗೆ ಒದಗಿ ಬಂದಿರತಕ್ಕಂಥ ಈ ಒಂದು ದುಃಖವನ್ನು ಶ್ರೀಗಳವ್ರ ಮೇಲೆ ದೀನನಾಗಿ ತೋಡಿಕೊಳ್ತಾನೆ. ಆಗ ಶ್ರೀಗಳು ಏನು ಮಾತನಾಡಲಿಲ್ಲ, ಮೌನವಾಗಿದ್ದರಂತೆ, ಮುಗುಳ್ನಗೆಯನ್ನಷ್ಟೇ ಬೀರಿದ್ರಂತೆ. ತಕ್ಷಣ ಆವಾಗ ಬಹಳ ಹೊರಗಡೆ ಬಂದಿರತಕ್ಕಂಥ ಮಠದಿಂದ ಹೊರಗಡೆ ಬಂದು, ನನ್ನ ಪ್ರಾರಬ್ಧಕ್ಕೆ ಇವುದೇನಾದರೂ ಏನು ಮಾಡ್ತಾರೆ, ನಾನು ಅವ್ರ ಜೊತೆ ಇದನ್ನು ಹಂಚಿಕೊಳ್ಳಬಾರ್ದಿತ್ತು, ನನ್ನ ಪತ್ನಿಯ ಮಾತನ್ನು ಕೇಳಿ ನಾನು ಹೇಳಿಕೊಂಡೆ ಅನ್ನುತ್ತಾ ಬಹಳ ದೀನನಾಗಿ ತನ್ನ ಮನೆ ಕಡೆ ಧಾವಿಸಿ ಬರ್ತಾ ಇರ್ತಾನೆ. ಆವಾಗ ಮನೆಯ ಬಾಗಿಲ ಕಡೆ ಬಂದ ಕೂಡಲೇ ಆ ಮುದ್ದಾದ ಮಗು ತಂದೆಯನ್ನು ನೋಡಿ ಅತ್ಯಂತ ಪ್ರೀತಿಯಿಂದ ಓಡಿ ಬರ್ತಾ ದಾರಿಯಲ್ಲಿ ಒಂದು ವಸ್ತು, ಅಂದರೆ ಒಂದು ಆಟದ ವಸ್ತು ನೋಡಿ ಹಾಗೆ ಕೆಳಗೆ ಬಿದ್ದುಬಿಡ್ತಾಳೆ. ಆಗ ಒಂದು ಚೀರ್ತಾಳೆ, ಅಪ್ಪ ಅಂತ ಚೀರ್ತಾಳೆ. ಈ ಆಶ್ಚರ್ಯವಾದ ಈ ಘಟನೆಗೆ ತಂದೆ ಹೊರಗಡೆ ಬಂದು ಆ ಮಗುವನ್ನು ಎತ್ತುಕೊಂಡು ಮುದ್ದಾಡಿ, ಇದು ಶ್ರೀಗಳವರ ಒಂದು ಕರುಣೆ, ಇಂಥ ಒಂದು ಹಠಾತ್ತಾಗಿ ಹೀಗೆ ಮಾತನಾಡುವುದು ಹೇಗೆ ಸಾಧ್ಯವಾಯಿತು, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘೇತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಆವಾಗ ತಾಯಿ ತಂದೆ ಇಬ್ಬರೂ ಸಹಿತ ಮಠಕ್ಕೆ ಬಂದು ಶ್ರೀಗಳವರ ಪಾದಕ್ಕೆ ಬಿದ್ದು, ನಿಮ್ಮ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ಕೊಳ್ತಾರೆ. ಅಂದಿನಿಂದ ಆ ಮಗು ಪ್ರತಿನಿತ್ಯ ಮಾತನಾಡುವುದು
ಆರಂಭಿಸಿತು. ಇಂತಹ ಕರುಣಾಶೀಲರಾಗಿದ್ದವರು ಕಾಂಚಿ ಕಾಮಕೋಟಿ ಮಹಾಸ್ವಾಮಿಗಳವರು ಪರಮಾಚಾರ್ಯರು. ಮತ್ತೊಂದು ಘಟನೆ ಹೇಳ್ತೇನೆ. ಒಮ್ಮೆ ಶ್ರೀಗಳವರು ಸಂಚಾರದಲ್ಲಿರಬೇಕಾದ್ರೆ ಕರ್ನೂಲ್ ಅನ್ನುವಂಥ ಪ್ರಾಂತಕ್ಕೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಕೆಲವು ಭಕ್ತಾದಿಗಳು, ಒಂದು ಹಳ್ಳಿಯ ಜನರು ಶ್ರೀಗಳನ್ನು ತಮ್ಮ ಗ್ರಾಮಕ್ಕೆ ಕೂಡ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿಗಳು ಅವರ ಭಕ್ತಿಗೆ ಮೆಚ್ಚಿ ಅವರ ಗ್ರಾಮಕ್ಕೆ ಹೋಗ್ತಾರೆ. ಇನ್ನೇನು ಪೂಜೆ ಪ್ರಾರಂಭಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ವಸ್ತುಗಳು ಸರಿಯಿವೆಯೇ ಅಂತ ನೋಡ್ಕೊಳ್ತಾರೆ. ಆದರೆ ಅಲ್ಲಿ ಬಿಲ್ವ ದಳಗಳು ಇರುವುದಿಲ್ಲ. ಆವಾಗ ಮಠದ ಸಂಚಾಲಕರನ್ನು ಕೇಳ್ತಾರೆ, ಎಲ್ಲಿ ಬಿಲ್ವದಳಗಳು ಎಲ್ಲಿವೆ ಅಂತ. ಆಗ ಭಕ್ತರಿಗೆ ಹೇಳ್ತಾರೆ, ಇದು ಬಿಲ್ವದಳಗಳು ಬೇಕು ಅಂತ. ಆದರೆ ಅವ್ರು ಹೇಳ್ತಾರೆ, ಇಲ್ಲಿ ಎಲ್ಲಿಯೂ ಸಹಿತ ಈ ಬಿಲ್ವದಳ ಸಿಗುವುದೇ ಇಲ್ಲ ಅಂತ. ಸ್ವಾಮಿಗಳು ಹೋಗಿ ಧ್ಯಾನಾಸಕ್ತರಾಗಿ ಒಂದು ಕಡೆ ಕೂತ್ಬಿಡ್ತಾರೆ. ಆಶ್ಚರ್ಯವಾದ ಕೆಲವೇ ಕ್ಷಣಗಳಲ್ಲಿ ಯಾರೋ ಬಂದು ಒಂದು ಪುಟ್ಟಿಯಲ್ಲಿ ಆ ಬಿಲ್ವದಳಗಳನ್ನು ತಂದು ಅಲ್ಲಿಟ್ಟು ಹೋಗ್ತಾರೆ. ಆಶ್ಚರ್ಯ ಬರ್ತಾರೆ, ಪೂಜೆ ನಡೆದು ಹೋಗುತ್ತೆ. ಹೀಗೆ 3-4 ದಿವಸಗಳು ಕಳೆದ ನಂತರ ಸ್ವಾಮಿಗಳು ಮ್ಯಾನೇಜರ್ನ ಕರೆದು, ಇದು ಹೇಗೆ ಬಂತು, ಯಾರು ತಂದಿಡ್ತಾ ಇದ್ದಾರೆ ಅಂತ ಕೇಳಿ, ನಮಗೆ ಗೊತ್ತಿಲ್ಲ ಅಂತ ಹಳ್ಳಿ ಜನ ಹೇಳ್ತಾರೆ. ಆದರೆ ಸ್ವಾಮಿಗಳು ಹೇಳ್ತಾರೆ, ಅದು ಯಾರು ಬಂದು ತಂದಿಡ್ತಾ ಇದ್ದಾರೆ, ಅವ್ರು ನೀನು ಹೇಗಾದರೂ ಬಾರಿ ಕರೆದುಕೊಂಡು ಬರಬೇಕು ಅಂತ ಹೇಳಿದಾಗ ರಾತ್ರಿ ಎಲ್ಲರೂ ಸಹಿತ ಮಠದ ವೃಂದವು ಕಾಯ್ತಾ ಇರ್ತಾರೆ. ಬೆಳಗ್ಗೆ ಮುಂಜಾನೆ ಒಬ್ಬ ಬಾಲಕನು ಬಂದು ಒಂದು ಪುಟ್ಟಿಯಲ್ಲಿ ಆ ಬಿಲ್ವದಳನಲ್ಲಿ ಇಟ್ಟು ತಿರುಗಿ ಹೋಗ್ತಾ ಇರಬೇಕಾದ್ರೆ ಆ ಹುಡುಗನ್ನ ಹಾಗೆ ಹಿಡಿದುಕೊಂಡು ಕೇಳ್ತಾರೆ, ಯಾರು ನೀನು, ಯಾಕೆ ದಿನ ತಂದಿಡ್ತಾ ಇದೀಯಾ ಅಂತ. ಅವನು ಭಯಪಟ್ಟು ನಾನೇನು ತಪ್ಪು ಮಾಡಿದ್ದೀನಿ, ಇಲ್ಲ ಶ್ರೀಗಳು ನಿನ್ನ ನೋಡ್ಬೇಕು ಅಂದ್ಕೊಳ್ತಾರೆ ಅಂತ ಅತ್ಯಂತ ಆದರದಿಂದ ಶ್ರೀಗಳ ಮುಂದೆ ಕರ್ಕೊಂಡು ಹೋದಾಗ ಶ್ರೀಗಳ ಆ ಮಗುವನ್ನು ಕೂಡಿಸಿ ಎಲ್ಲ ವಿಚಾರಗಳಿಗೆ ಹೇಳ್ತಾರೆ, ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ, ನಿನ್ನ ತಂದೆ ಹೆಸರೇನು ಅಂತ. ಅವ್ರ ತಂದೆಯವರು ತಮಿಳ್ನಾಡಿನವರು, ನಾವಿಲ್ಲಿ ಉಪಜೀವನಕ್ಕಾಗಿ ಇಲ್ಲಿ ಬಂದಿದ್ದೇವೆ, ಇಲ್ಲಿ ಎಮ್ಮೆ ಆಕಳ ಕಾಯ್ತಾ ಇರ್ತೇವೆ, ಈ ಬಿಲ್ವದಳಗಳು ಹೇಗೆ ಸಿಕ್ತು ನಿನಗೆ ಅಂತ ಹೇಳಿದಾಗ, ಅಡವಿಯಲ್ಲಿ ನಮ್ಮ ತಂದೆಯವರು ಇರಬೇಕಾದ್ರೆ ಬಿಲ್ವ ಗಿಡಗಳನ್ನು ಹಾಕಿದ್ರು ಅವರು, ಇದು ಯಾರಿಗಾದ್ರೂ ಬೇಕಾಗುತ್ತೆ ಅಂತ ಹೇಳಿದರು. ಅಂದಿನಿಂದ ನಾನು ಬಿಲ್ವ ಗಿಡಗಳಿಗೆ ನಾನು ನೀರೆರೆದು ಬೆಳೆಸಿದ್ದೇನೆ ಅಂತ ಹೇಳ್ತಾರೆ. ಆಗ ಬಹಳ ಸಂತೋಷ, ನಿನಗೇನು ಬೇಕು ಅಂತ ಕೇಳ್ತಾರೆ. ಆವಾಗ ಇಲ್ಲ, ನಾನು ನಿಮ್ಮ ಮುಂದೆ ಹಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸುಂದರವಾಗಿ ಹಾಡು ಅಂತ ಪೂಜಾ ಸಮಯದಲ್ಲಿ ಪುರಂದರದಾಸ ಕೀರ್ತನೆಗಳನ್ನು ಹಾಡ್ತಾನೆ ಹುಡುಗ. ಕೊನೆಯಲ್ಲಿ ಮತ್ತೇನು ಬೇಕು ಅಂತ ಕೇಳಿದಾಗ, ಅದು ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯವೇ ಅಂತ ಕೇಳ್ತಾನೆ. ಏನು ಅಸಾಧ್ಯವನ್ನೋದು ಏನಿದೆ ಕೇಳು, ನೀನು ಏನು ಬೇಕಾದರೂ ಕೊಡ್ತೀನಿ ಅಂತ. ಹಾಗಾದರೆ ನೀವು ತಿರುಗಿ ಹೋಗಬೇಕಾದ್ರೆ ಆ ಸಂದರ್ಭ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಇಂಥ ಬಾಲಕನು ಈ ವಿಷಯವಾಗಿ ಮಾತನಾಡ್ತಾ ಇರಬೇಕಾದ್ರೆ ಕೊನೆಯಲ್ಲಿ ಶ್ರೀಗಳು 5 ದಿವಸಗಳ ಕಾಲಕ್ರಮ ಮುಗಿಸಿದ ನಂತರ ತಿರುಗಿ ಮುಂದೆ ಹೋಗಬೇಕಾದ್ರೆ ಅವು ಬಲಭದ್ರ ಕೇಶವನನ್ನು ಕರೆದು, ನಿನಗೇನು ಬೇಕಾಗಿದೆ ಅಂತ ಕೇಳ್ತಾರೆ. ಆವಾಗ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ನನಗೆ ಮೋಕ್ಷವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಶ್ರೀಗಳು ಮ್ಯಾನೇಜರ್ನ ಕರೆದು, ಈ ಹುಡುಗನ ಎಲ್ಲ ವಿವರಗಳನ್ನು ನೀನು ತೆಗೆದುಕೊಂಡು ಇವನ ಆರೋಗ್ಯದ ಬಗ್ಗೆ ಆಗಾಗ ನನಗೆ ತಿಳಿಸ್ತಾ ಇರಬೇಕು ಅಂತ ಹೇಳ್ತಾನೆ. ನಂತರ ಶ್ರೀಗಳು ಕಾಂಚೀಪುರಕ್ಕೆ ಬಂದು ಕಾಮಕೋಟಿ ಪೀಠದ ಕಾಮಾಕ್ಷಿ ದೇವಿಯ ದಿವ್ಯ ಸನ್ನಿಧಾನದಲ್ಲಿ ಪುಷ್ಕರಣಿ ಹಿಂದ್ಗಡೆ ಒಮ್ಮೆ ಪಂಡಿತರ ಜೊತೆ ವೇದಾಂತ ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮ್ಯಾನೇಜರ್ ಬಂದು ಬೇಗ ಓಡ್ತಾ ಬಂದು ಹೇಳ್ತಾನೆ, ಏನು ವಿಷಯ ಅಂತ ಕೇಳ್ತಾನೆ. ಆವಾಗ ಬಲಭದ್ರ ಕೇಶವನು ಅಂದ ಕೂಡಲೇ ಶ್ರೀಗಳು ಹೌದಾ ಅಂತಂದು ಆ ಪುಷ್ಕರಣಿ ಒಳಗೆ ಇಳಿದು 7 ಸಲ ಮುಳುಗಿ ಹೇಳ್ತಾರೆ. ಆಗ ಪಂಡಿತರು ಕೇಳ್ತಾರೆ, ಏನಿದು ಕಾರಣ ಏನು ಅಂತ ಕೇಳಿದಾಗ ಅವ ಹೇಳ್ತಾನೆ, ಆ ಹುಡುಗ ಬಿಲ್ವದಳಗಳನ್ನು ಚಂದ್ರಮೌಳೇಶ್ವರಿಗೆ ಪ್ರತಿನಿತ್ಯ ಬಂದು ಸಮರ್ಪಣೆಯನ್ನು ಮಾಡಿದ್ದಾನೆ. ಅವನ ಆಶೆ ಏನು ಅಂದರೆ ಮೋಕ್ಷ ಬೇಕು ಅಂತ, ಅದಕ್ಕೋಸ್ಕರ ನಾನು ಅವನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ ಅಂತ. ಅಲ್ಲಿರೋರೆಲ್ಲರೂ ಸಹಿತ ಆಶ್ಚರ್ಯಪಡ್ತಾರೆ. ಅದಕ್ಕೆ ಹೇಳ್ತಾರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ಜನ್ಮಗಳ ಪಾಪವನ್ನು ಕಳೆಯುವಂತಹ ಬಿಲ್ವ ದಳಗಳನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಬಂದು ಯಾರಿಗೂ ತಿಳಿಯದೆ ಕೈಂಕರ್ಯವನ್ನು ಮಾಡಿರತಕ್ಕಂಥ ಬಲಭದ್ರ ಕೇಶವನಿಗೆ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳು ತಮ್ಮ ಪೂರ್ಣ ತಪಸ್ಸನ್ನು ಅವನಿಗೆ ದಾನವನ್ನು ಮಾಡಿ ಅವನಿಗೆ ಮೋಕ್ಷವನ್ನು ಕರುಣಿಸಿದ್ದಾನೆ. ಮಹಾಜ್ಞಾನಿಗಳು ಮತ್ತು ಪರಂಪರಾ ಅನುಗತವಾಗಿ ಬಂದಿರತಕ್ಕಂಥ ಕಾಂಚಿ ಕಾಮಕೋಟಿ ಪೀಠದ ವಿರಾಜಮಾನವಾಗಿರ್ತಕ್ಕಂಥ ಸಾಕ್ಷಾತ್ ಶಂಕರನೇ ಕಾಂಚಿ ಕಾಮಕೋಟಿ ಪೀಠಾಧಿಪತಿಗಳೆಂದು ಸಂದೇಹವೇ ಇಲ್ಲ. ಅದಕ್ಕಾಗಿ ಭಕ್ತಾದಿಗಳೇ, ಇಂತಹ ಮಹಾಪುರುಷನ ಈ ಒಂದು ಪುಣ್ಯ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತಹ ಒಂದು ಅನುಗ್ರಹವು ಕಾಮಾಕ್ಷಿ ದೇವಿಯನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ವಾಕ್ಪುಷ್ಪಗಳನ್ನು ಅತ್ಯಂತ ವಿನಮ್ರಪೂರ್ವಕವಾಗಿ ಶ್ರೀಗಳ ದಿವ್ಯ ಚಾರಣಾರ್ವಿಂದ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಆತ್ಮೀಯನು ನಿವರ್ತಿ ನಾಗಭೂಷಣ ಶರ್ಮ. ಹರ ಹರ ಮಹಾಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ.